ಇತ್ತೀಚಿನ ದಿನಗಳಲ್ಲಿ ಏನನ್ನು ತಿನ್ನಬೇಕು ಏನನ್ನು ತಿನ್ನಬಾರದು ಅನ್ನುವಂತಹ ಗೊಂದಲವೇ ಜಾಸ್ತಿ. ಅದಕ್ಕೆ ಕಾರಣ ಕಲಬೆರಕೆ. ಈಗ ಮತ್ತೊಮ್ಮೆ ಕಲಬೆರಕೆಯ ವಿಚಾರ ಸದ್ದು ಮಾಡ್ತಾ ಇದೆ. ಹೌದು, ಕಡಲೆಬೇಳೆ ಮಸಾಲ ಪದಾರ್ಥವೂ ಕೂಡ ಕಲಬೆರಕೆ ಆಗ್ತಾ ಇರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ರಾಸಾಯನಿಕ ಬಣ್ಣವನ್ನು ಬೆರೆಸಿ ದಂಧೆಕೋರರಿಂದ ಮಾರಾಟ ಮಾಡ್ತಾ ಇದ್ದಾರೆ. ಆಹಾರ ಪದಾರ್ಥ ತಯಾರಿಕಾ ಘಟಕದ ಮೇಲೆ ರೇಡ್ ಆಗಿರುವಂಥದ್ದು. ರಾಯಚೂರಿನ ಮಾನ್ವಿ ಪಟ್ಟಣದ ಇಸ್ಲಾಂ ನಗರದಲ್ಲಿ ದಾಳಿಯಾಗಿದೆ. ಈ ಸಂದರ್ಭದಲ್ಲಿ 842 ಕೆಜಿಯಷ್ಟು ಕಲಬೆರಕೆಯ ಆಹಾರ ಪದಾರ್ಥಗಳನ್ನು ಜಪ್ತಿ ಮಾಡಿದ್ದಾರೆ. ಈ ಎಲ್ಲದಕ್ಕೂ ಕೂಡ ಕೆಮಿಕಲನ್ನು ಮಿಕ್ಸ್ ಮಾಡಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕಡಲೆಬೇಳೆ ಮಸಾಲ ಪದಾರ್ಥವೂ ಕೂಡ ಈಗ ಕೆಮಿಕಲ್ನಿಂದ ತುಂಬಿ ತುಳುಕ್ತಾ ಇರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸಾರ್ವಜನಿಕರು ದೂರವಾಣಿ ಮೂಲಕ ನಮಗೆ ಕಲಬೆರಕೆ ಪದಾರ್ಥಗಳು ಇದ್ದಾವೆ, ಕೆಮಿಕಲ್ ಐಸ್ಡ್ ಮಾಡಿ ಪದಾರ್ಥಗಳನ್ನು ಮಾರಾಟ ಮಾಡ್ತಿದ್ದಾರೆ. ಎಲ್ಲ ಒಂದು ಇಷ್ಟೆಲ್ಲ ಮಟೀರಿಯಲ್ ಇದೆ, ನೀವು ಅಷ್ಟು ಬೇಗ ತನಿಖೆ ದಾಳಿ ನಡೆಸಿ ಇದನ್ನು ಸೀಸ್ ಮಾಡಬೇಕಂತ ಒತ್ತಾಯದ ಮೇರೆಗೆ ನಾವು ಸ್ಪಾಟಲ್ಲಿ ಆದಷ್ಟು ಸ್ಥಳಕ್ಕೆ ಧಾವಿಸಿ ನೋಡಿದಾಗ ಇಲ್ಲಿ ಅನೇಕ ಕಲಬೆರಕೆ ಇರುವಂಥ ಪದಾರ್ಥಗಳು ಸಿಕ್ಕಿದ್ದಾವೆ. ನಮಗೆ ನಾನು ಈ ತಾಲೂಕು ಫುಡ್ ಆಫೀಸರ್ ಬಂದೇಶ್ವರ್ ಸರ್ ಅಂತ, ನಾವು ಈ ಪಕ್ಕದ ತಾಲೂಕು ಸಿನ್ನೂರು ತಾಲೂಕು ಫುಡ್ ಆಫೀಸರ್ ಆಗಿರೋದ್ರಿಂದ ನನಗೆ ಕರೆ, ಅವರು ಇವತ್ತಿನ ದಿನ ರಜೆ ಇರೋದ್ರಿಂದ ನನಗೆ ಕರೆ ಹೇಳಿದರು. ಆ ಕರೆಗೆ ನಾನು ಧಾವಿಸಿ ಬಂದಿದ್ದೇನೆ. ಸ್ಪಾಟಲ್ಲಿ ನೋಡಿದರೆ ಕಲಬೆರಕೆ ಪದಾರ್ಥಗಳು, ಹಲವಾರು ಕಲಬೆರಕೆ ಪದಾರ್ಥಗಳು ನಮ್ಮ ಹೊಸಪಡಿಸೋಕ್ಕೆ ಕೆಮಿಕಲ್ ಮಿಕ್ಸ್ ಕಲಬೆರಕೆ ಕಲರ್ ಹಾಕಿರುವಂಥ ಕಲಬೆರಕೆ ಪದಾರ್ಥಗಳು ಜಾಸ್ತಿ ಸಿಕ್ಕಿದೆ. ಇಲ್ಲಿ ಕಳಪೆ ಗುಣಮಟ್ಟದ ಪದಾರ್ಥಗಳನ್ನು ಸಿಕ್ಕಿದೆ. ನಂಬರ್ ಪದಾರ್ಥಗಳಾಗಿರುವಂಥದ್ದು ಚಕಲಿ ಆಗಿರ್ಬೋದು, ಮತ್ತು ತೀಸ್ಪತ್ತಿ ಅಂತ ಪದಾರ್ಥಗಳಾಗಿರ್ಬೋದು. ಹಾರ್ಟ್ ಅಟ್ಯಾಕ್ ಸೇರಿದಂತೆ ಬೇರೆ ಬೇರೆ ರೋಗಗಳು ಮನುಷ್ಯನನ್ನು ಬಾಧಿಸ್ತಾ ಇದೆ. ಒಳ್ಳೆ ಲೈಫ್ ಸ್ಟೈಲ್ ಇರಬೇಕು, ಒಳ್ಳೆ ಫುಡ್ ತಿನ್ನಬೇಕು ಅಂಥೇಳಿ ಡಾಕ್ಟ್ರೇ ಹೇಳ್ತಾರೆ. ಬಟ್ ಬರೋ ಪದಾರ್ಥಗಳೆಲ್ಲ ಕಲಬೆರಕೆ ಆದರೆ ಎಲ್ಲಿ ಒಳ್ಳೆ ಫುಡ್ ಸಿಗೋದು ಅಂಥೇಳಿ ನೋಡಿ. ಹೆಸರು ಬೇಳೆ ಮಸಾಲ ಪದಾರ್ಥಗಳು ಕೂಡ ಈಗ ಕೆಮಿಕಲ್ ಮಿಕ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಕೆಜಿ ಗಟ್ಟಲೆ ಕೆಮಿಕಲ್ ಮಿಕ್ಸ್ ಆಗಿರುವಂತಹ ಆಹಾರ ಪದಾರ್ಥ ಸಿಗ್ತಾ ಇದೆ. ಹಾಗಾಗಿ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಈ ರೀತಿ ಕಲಬೆರಕೆ ಯಾರ್ಯಾರು ಮಾಡ್ತಾ ಇದ್ದಾರೋ ಅಂಥವರ ವಿರುದ್ಧ ಸಮರವನ್ನು ಸಾರಬೇಕು ಅಂತ ಕೂಡ ಜನ ಆಗ್ರಹಿಸ್ತಾ ಇದ್ದಾರೆ.